ನೀರು ಬರ್ಪುನ ಸಾಧ್ಯ ನೀರು ಬರೋದಿತ್ತು ನಮ್ಮ ಭಾವ ಯಾವಾಗಲೂ ಹೇಳ್ತಾ ಇದ್ರು ಪಟ್ಲದವರು ಬರ್ತಾರೆ. ಇವತ್ತು ನಮಗೆ ನೋಡೋ ಒಂದು ಸುಯೋಗ ಎಲ್ಲರಿಗೂ ಆಯಿತು. ಅವರನ್ನು ಸಭೆಯಲ್ಲಿ ನೋಡಿದ್ದೇವೆ. ಅದು ನಮ್ಮ ಮಧ್ಯೆ ನೋಡುವಂಥ ಒಂದು ಭಾಗ್ಯ ನಮಗೆಲ್ಲರಿಗೂ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾವೊಂದು ಸಾಮಾನ್ಯ ಜನರು ನಮ್ಮ ಮನೆಗೆ ಬಂದು ನಮ್ಮ ಸಂತೋಷದ ಮಧ್ಯೆ ಅವರು ಸಂತೋಷವನ್ನು ಪಡುವ ಹಾಗಿದೆ. ನೀವೆಲ್ಲರೂ ಕೂಡ ಸ್ವದರ್ಶನದಿಂದ ಅವರ ಒಂದು ವ್ಯಕ್ತಿತ್ವ ಏನು ಅಂತ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ನಮ್ಮ ಒಂದು ತುಳುನಾಡಿನ ಹೆಮ್ಮೆ ಯಕ್ಷ ಧ್ರುವ ಅಂತ ಕರೀತೇವೆ. ಯಕ್ಷಗಾನದ ಧ್ರುವ ಅಂತ ಹೆಮ್ಮೆಯನ್ನು ಪಡ್ಕೊಂಡಿದ್ದಾರೆ. ಅನೇಕ ಬಿರುದುಗಳನ್ನು ಪಡ್ಕೊಂಡಂಥ ಮಹಾನ್ ವ್ಯಕ್ತಿಯವರು. ಅವರ ಒಂದು ಸೇವೆ ತುಂಬ ಅನನ್ಯವಾಗಿದೆ ಮತ್ತು ಆದರ್ಶಪ್ರಾಯವಾಗಿದೆ. ಅವರನ್ನು ಪಡೆದಂಥ ತಂದೆ ತಾಯಿಗಳು ನಿಜವಾಗಿ ಕೃತಾರ್ಥರು ಮತ್ತು ಬಹಳ ದೊಡ್ಡ ಪುಣ್ಯವಂತರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾವು ಯಕ್ಷಗಾನ ಕಲೆ ನಮ್ಮ ಭಾವನವರು ಕೂಡ ಅನೇಕ ವರ್ಷದಿಂದ ಯಕ್ಷಗಾನದಲ್ಲಿ ಪ್ರಸಂಗಗಳನ್ನು ಮಾಡಿ ಸ್ವತಃ ವೇಷಧಾರಿಯಾಗಿ ಈಗ ಶ್ರೀ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಒಂದು ದೇವಿಯ ಒಂದು ಪ್ರಸಾದದಿಂದ ಈ ಒಂದು ಇಷ್ಟರ ಮಟ್ಟಿಗೆ ಅವರು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಇದರ ಹಿಂದೆ ಇರುವುದು ಪಟ್ಲ ಅವರ ಪರಿಶ್ರಮ ಅಂತ ಅನೇಕ ಸಲ ನಮಗೆ ಗೊತ್ತಾಗಿದೆ. ಏನೇ ಆಗಲಿ ಇವತ್ತು ನಮ್ಮ ಒಂದು ಮನೆಗೆ ಅಂಡಿಲ ಮನೆಗೆ ಬಂದು ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದೀರಿ ಸರ್. ನಿಮಗೆ ನಮ್ಮ ಅಂಡಿಲ ಬಾಲಕೃಷ್ಣ, ಗೀತಾ, ಚೈತ್ರ, ಅನನ್ಯ, ಚೇತನ್ ಹಾಗೂ ಅವರ ತಮ್ಮಂದಿರಿದ್ದಾರೆ. ಅವರ ಪರವಾಗಿ ಕುಟುಂಬದವರಿದ್ದಾರೆ, ಊರಿನ ಸಮಸ್ತರಿದ್ದಾರೆ. ನಿಮಗೆಲ್ಲರಿಗೂ ಭಕ್ತಿಪೂರ್ವದ ಅನಂತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಪಟ್ಲ ಭಾಗವತರು ಎನ್ನೆಲ್ಲೆಡೆ ಬತ್ತೆರ ಬಂದ ಅವನ ಸಂತೋಷದ ದಿನೇ ಪಂಡದ ಈ ಪೊರ್ಪುಡು ಎಣ್ಣೊಂದುಲ್ಲೆ ಅವ ಮಾತ್ರ ಆರನ್ನು ತೂಪಣಂಚಿನ ಭಾಗ್ಯ ಮಾತಿದೆ. ಅದೆಷ್ಟು ಅವೇತು ಜನಕಲಿ ಬತ್ತನ ದಂಡ ಅವು ದೇವ್ರ ನಂಜಿ ಆಶೀರ್ವಾದ ಪಂಡದ ಈ ಪೊರ್ತರು ಪಣರ ಇಚ್ಛೆ ಪಡೆಯೊಂದುಲ್ಲೆ ಅಂಚನೆ ಎಂಕಲ್ನ ಕುರಿಯ ದೇವರಿಲ್ಲ, ಅಂಚನೆ ಕಟೀಲು ದೇವರಿಲ್ಲ, ಈ ಪೊರ್ತುಂಜಿ ಸಹಾಯ ಹಸ್ತವರು ಅಂಚನೆ ಸುಬ್ರಹ್ಮಣ್ಯ ದೇವರಿಲ್ಲ ಸಹಾಯವನ್ನು ಕೊಡ್ತಾರತ್ತ. ನನ್ನ ಮಿತ್ತುಗಳ ಭಾಗವತರು ಆರನ ದಾನ ಮಲ್ಪಂಚಿನ ಶಕ್ತಿ ಯಾರೇ ಕೊರಡು ಅವು ಮಾತ್ರ ಅತ್ತು. ಆ ದುರ್ಗಾ ಪರಮೇಶ್ವರಿ ದೇವಿಲ ಅಂಚನೆ ಯಾರು ನಮ್ಮನಂಚಿನ ದುರ್ಗಾ ಪರಮೇಶ್ವರಿ ಅವು ಮಾತ್ರ ಅತ್ತು. ಸುಬ್ರಹ್ಮಣ್ಯ ದೇವರಿಲ್ಲ ಆರೆಗೆ ನನಮಿತ್ತಿಗೆ ಬಲ ಕೊರಡು ಆರು ಮಲ್ಪಂಚಿನ ವೃತ್ತಿ ನನಮಿತ್ತುಗಳ ಮಿತ್ತಿಗೆ ಪಾಡು ಪಂಡದು ಎನ್ನಿದು ರಡ್ಡ ಪಾತ್ರ ಮುಕ್ತಂದುಲ್ಲು. ಬಾಲಕೃಷ್ಣ ಗೌಡ್ರು ನನ್ನ ಬಹಳ ಆತ್ಮೀಯರು ಹೌದು, ನನ್ನ ಬಹಳ ಪ್ರೀತಿಯವರು. ಕಟೀಲು ಮೇಳದಲ್ಲಿ ನಾವು ಒಟ್ಟಿಗೆ ಇದ್ವಿ ಅದವಲ್ಲಣ್ಣ. ಬಹಳ ವರ್ಷಗಳಿಂದ ಒಂದು ಮನೆಯ ಬಗ್ಗೆ ಹೇಳ್ತಾ ಇದ್ದರು, ನಮಗೂ ಸ್ಪಂದಿಸಲಿಕ್ಕೆ ಆಗಿರಲಿಲ್ಲ. ಆದರೆ ಒಂದು ಕಳೆದ ವರ್ಷ ಪ್ರಥಮವಾಗಿ ಅವರ ಮಕ್ಕಳು ಸಮೇತ, ಧರ್ಮಪತ್ನಿ ಹಾಗೂ ಮಕ್ಕಳು ಸಮೇತ ಬಂದು ರಿಕ್ವೆಸ್ಟ್ ಮಾಡಿದರು. ಮತ್ತು ಆ ಮನೆಯ ಫೋಟೋವನ್ನು ನೋಡುವಾಗ ನನಗೆ ಭಾಳ ನೋವಾಯಿತು. ಆ ಮಕ್ಕಳು ಅದರಲ್ಲಿ ಎಜುಕೇಷನ್ ಮಾಡಬೇಕಲ್ಲ ಅಂತ ಮತ್ತು ಮಾಡೆಲ್ಲ ಹಾಳಾಗಿತ್ತು ತುಂಬ. ಇದನ್ನು ಸ್ವಲ್ಪ ರಿನಿವೇಷನ್ ಮಾಡ್ತೇನೆ ಅಂತ ಆ ತಾಯಿ ಕೂಡ ನಮ್ಮಲ್ಲಿ ಹೇಳಿದಾಗ, ಅವರ ಕಷ್ಟದ ಪರಿಸ್ಥಿತಿಯನ್ನು ಹೇಳುವಾಗ ತುಂಬ ನೋವಾಯಿತು. ಬಾಲಕೃಷ್ಣ ಗೌಡ್ರು ಬಹಳ ಪ್ರೀತಿಯಿಂದ ಕಟೀಲು ತಾಯಿಯ ಸೇವೆಯನ್ನು ಮಾಡಿದವರು. ನಮಗೆ ಸಣ್ಣ ಬಂಧುಗಳಾಗಲಿ ನಮಗೆ ಅನೇಕರು ಹೇಳಿದ್ದಿದೆ, ಕಟೀಲು ಮೇಳದ ಕಲಾವಿದರಿಗೆ ಒಂದು ಕೊಡುವಂಥ ಸೌಭಾಗ್ಯವನ್ನು ಕಟೀಲು ತಾಯಿ ನಿನಗೆ ಕೊಟ್ಟಿದ್ದಾಳೆ, ಅದನ್ನು ಉಪಯೋಗಿಸು, ನಿನಗೆ ಆ ಶಕ್ತಿ ಇದೆ, ಆ ತಾಯಿ ಯಾರಿಗೆ ನಿನಗೆ ಕೊಡಬೇಕು ಅಂತ ಅನುಗ್ರಹಿಸ್ತಾಳೆ ಅವರಿಗೆ ಆ ಮನೆಯನ್ನು ಕೊಡು ಅಂತೇಳಿ. ಅಂಥದ್ದು ಬಾಲಕೃಷ್ಣ ಗೌಡ್ರ ನಿತ್ಯ ಆ ತಾಯಿ ಆಗಲಿ ಆ ಮಕ್ಕಳಾಗಲಿ ಆ ತಾಯಿಯನ್ನು
ನಿತ್ಯ ಪ್ರಾರ್ಥಿಸುವ ಕಾರಣ ನನಗೆ ತಾಯಿ ಮನಸ್ಸು ಕೊಟ್ಟಲೆ ಎಂಬುದಾಗಿ ಭಾವಿಸ್ತೇನೆ. ನಮ್ಮ ಅಮೇರಿಕದ ಭಾಸ್ಕರ್ ಶೇರಿಗಾರ್ ಅವರು ಈ ಮನೆಯನ್ನು ಅವರಿಗೆ ನೀಡಿದ್ದಾರೆ, ದೇಣಿಗೆಯಾಗಿ ನೀಡಿದ್ದಾರೆ. ಏನೇ ಇರಲಿ ಗೌಡ್ರೆ, ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಇನ್ನಷ್ಟು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಈ ಮನೆಯಲ್ಲಿ ಅಮ್ಮ ನಿತ್ಯ ನಿರಂತರ ಸುಖ ಸಮೃದ್ಧಿಯಿಂದ ಈ ಮನೆಯಲ್ಲಿ ಕಳೆಯುವ ಹಾಗೆ ಆಗಲಿ. ಒಂದು ಒಳ್ಳೆಯ ಎಜುಕೇಷನ್ ಡಿಗ್ರಿ ಮಾಡ್ತಾ ಇದ್ರಿ ಇಬ್ಬರು ಕೂಡ. ನಿಮಗೆ ನಾನು ಹೇಳೋದಿಷ್ಟೇ, ತುಂಬ ಕಷ್ಟದಲ್ಲಿ ನಿಮ್ಮನ್ನು ಬೆಳೆಸಿದರು ತಂದೆ ತಾಯಿ, ಬಹಳ ಕಷ್ಟಪಟ್ಟು ಬೆಳೆಸಿದರು. ಅದನ್ನು ಉಳಿಸ್ಕೊಳ್ಳಿ. ಒಂದು ಒಳ್ಳೆಯ ಎಜುಕೇಷನನ್ನು ಪಡೆದು ಒಳ್ಳೆಯ ಮನೆಗೆ ಹೋಗಿ ಅಥವಾ ಒಂದು ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿ ಇನ್ನಷ್ಟು ಮನೆಗಳಿಗೆ ದಾನ ನೀಡುವ ಶಕ್ತಿ ನಿಮಗೆ ಕೊಡಲಿ. ಇವರ ಮೂಲಕ ನೀವು ಕಷ್ಟಪಟ್ಟು ಕಲಿತವರು, ನಿಮಗೆ ಆ ಕಷ್ಟ ಏನು ಅಂತ ಗೊತ್ತಿದೆ. ಇನ್ನೊಬ್ಬರ ಕಷ್ಟದಲ್ಲಿ ಸ್ಪಂದಿಸುವಂಥ ಗುಣ ಇಲ್ಲಿ ಹತ್ತಿರದವರು ಯಾರಾದರೂ ಕಷ್ಟದವರಿದ್ದರೆ ನಿಮ್ಮ ಹತ್ತಿರ ಬಂದರೆ ಯಾರನ್ನು ಹಾಗೆ ಕಳಿಸಬೇಡಿ. ನಿಮಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಅವರಿಗೆ ಸಹಾಯ ಮಾಡುವಂಥ ಭಾಗ್ಯವನ್ನು ಆ ತಾಯಿ ಕಟಿಲೇಶ್ವರಿ ಹಾಗೂ ನಾನು ನಂಬಿದ ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ, ಎಲ್ಲ ಬಾಲಕೃಷ್ಣನ ಬಂಧುಗಳು ತಾವುಗಳಿದ್ದೀರಿ. ನಮ್ಮ ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರು ಜಗದೀಶ್ ಶೆಟ್ಟರು ಇದ್ದಾರೆ. ನಮ್ಮ ಯಕ್ಷಾಶ್ರಯ ಯೋಜನೆಯ ದೊಡ್ಡ ರೂವಾರಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇದ್ದಾರೆ. ಶ್ರೀಕಾಂತ್ ಅವರಿದ್ದಾರೆ. ನಮ್ಮ ಪ್ರಕಾಶ್ ಭಟ್ ಇದ್ದಾರೆ. ಮತ್ತು ಎಲ್ಲ ಸೇರಿರುವ ನೆರೆಹೊರೆಯ ಬಂಧುಗಳಿದ್ದೀರಿ. ನಾವೆಲ್ಲರೂ ಬೇಡುವುದಿಷ್ಟೇ, ಬಾಲಕೃಷ್ಣ ಗೌಡ್ರೆ, ಈ ಮನೆಯಲ್ಲಿ ನಿಮಗೆ ಉತ್ತರ ಅಭಿವೃದ್ಧಿ ಆಗಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ, ಹಾಗೂ ಈ ನಮ್ಮ ಯಕ್ಷಾಶ್ರಯಕ್ಕೆ ಹಾಗೂ ನಮ್ಮ ಪಟ್ಲ ಫೌಂಡೇಶನ್ಗೆ ದೇಣಿಗೆ ಕೊಡುವಂತಹ ಎಲ್ಲ ದಾನಿಗಳಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಹಾರೈಸುತ್ತಾ